ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರದ ರೊಟೀನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಕಾರ್ತಿಕ ಸೋಮವಾರ. ಇವತ್ತು ಪೂಜೆ ಎಲ್ಲ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ಕಾರ್ತಿಕ ಸೋಮವಾರದಲ್ಲಿ ಈ ರೀತಿ ಪೂಜೆ ಎಲ್ಲ ಮಾಡಬೇಕು ಅಂದಾಗ ಯಾವ ಥರ ಮಾಡಬೇಕು, ಒಂದ್ಸಲ ಅಭಿಷೇಕ ಮಾಡಿ ತೋರಿಸಿ, ಪಂಚಪತ್ರೆನ ಯಾವ ರೀತಿ ಉಪಯೋಗಿಸ್ಬೇಕು, ನೈವೇದ್ಯ ಯಾವ ಥರ ಮಾಡಬೇಕು, ಇದನ್ನೆಲ್ಲ ಒಂದ್ಸಲ ತೋರಿಸಿ, ನೀವು ಯಾವ ಥರ ಪೂಜೆ ಮಾಡ್ತೀರೋ ಅದನ್ನೊಂದ್ಸಲ ತೋರಿಸಿ ಅಂತ ಕೇಳಿದ್ರಲ್ಲ. ಇವತ್ತು ಕಂಪ್ಲೀಟಾಗಿ ಪೂಜೆ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾವ ಥರ ಅಭಿಷೇಕದಿಂದ ಸ್ಟಾರ್ಟಿಂಗಿಂದ ಹಿಡಿದು ಮಹಾಮಂಗಳಾರತಿ ತನಕ ಯಾವ ಥರ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದು ಸೀರೆಯಲ್ಲಿ ಸ್ಟಿಚ್ ಮಾಡಿರೋ ಅಂಥ ಅಂಬ್ರೆಲಾ ಲಾಂಗ್ ಟಾಪ್. ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಹಿಂದಿನ ದಿನ ಭಾನುವಾರ ಎಲ್ಲ ರೆಡಿ ಮಾಡಿಟ್ರೂ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಯಾಕೋ ತುಂಬ ಸುಸ್ತು ಮತ್ತು ಕೋಲ್ಡ್ ಆದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದೇಳೋಕ್ಕಾಗಲಿಲ್ಲ. 5:15 ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ, ಮೊದಲು ಇವತ್ತು ಷಷ್ಠಿ ಕೂಡ ಇರೋದ್ರಿಂದ ಹೋಗಿ ನಾಗರಕಲ್ಲಿಗೆ ಹಾಲು ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ನಿಧಾನವಾಗಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಮನೆ ಹತ್ತಿರ ಇರೋವಂಥ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಳೆ ದೇವಸ್ಥಾನ ಆದ್ರೂ ತುಂಬ ಚೆನ್ನಾಗಿದೆ. ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಅಮ್ಮನವರು ಮತ್ತು ಸೋಮೇಶ್ವರ ಸ್ವಾಮಿ. ಇವತ್ತಂತೂ ಧರ್ಮಸ್ಥಳ ಮಂಜುನಾಥನ ಥರ ಅಲಂಕಾರ ಮಾಡಿದರು. ನೋಡಿ ತುಂಬಾ ಖುಷಿಯಾಗೋಯ್ತು. ತುಂಬ ಜನ ಇಲ್ಲಿ ದೀಪ ಕೂಡ ಹಚ್ಚಿದ್ರು. 365 ಬತ್ತಿ ದೀಪಗಳನ್ನೆಲ್ಲ ಹಚ್ಚಿದ್ದಾರೆ. ನಾನು ಇನ್ನೂ ಹಚ್ಚಿಲ್ಲ. ಮೊದಲು ನಮ್ಮ ಮನೆ ದೇವ್ರಿಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ಆಗಲಿಲ್ಲ ಅಂದರೆ ಇಲ್ಲೇ ಹಚ್ತೀನಿ. ಯಾಕಂದರೆ ನಮಗೆ ಗ್ರಾಮ ದೇವತೆ ಕೂಡ ಮುಖ್ಯ ಆಗ್ತಾರೆ. ಹಾಗಾಗಿ ನಾವೆಲ್ಲಿರ್ತೀವೋ ಅಲ್ಲಿನ ಗ್ರಾಮ ದೇವತೆಗೂ ಕೂಡ ಮೊದಲ ಆದ್ಯತೆ ಕೊಡಬೇಕು. ಇನ್ನೂ 3 ವಾರ ಇದೆ, ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬರ್ತಾ ಇಲ್ಲಿ ತುಂಬ ಹೂವಿನ ಗಿಡಗಳು, ತುಂಬೆ ಹೂವು ಮತ್ತು ದತ್ತೂರಿ ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ. ಪರ್ಪಲ್ ಕಲರ್ದು, ವೈಟ್ ಕಲರ್ದೆಲ್ಲ ದತ್ತೂರಿ ಹೂಗಳೆಲ್ಲ ಇತ್ತು. ಆದರೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಭಯ. ನೀವೇ ನೋಡ್ತಾ ಇರ್ಬೋದು ಹೆಂಗಿದೆ ಗಿಡಗಳು ಅಂತ. ಏನಾದರೂ ಹಾವುಗಳಿದ್ರೆ ಅಂತ ಭಯ. ಹಾಗಾಗಿ ನನ್ನ ಕೈಗೆ ಎಷ್ಟು ಎಟಕ್ಸುತ್ತೋ ಅಷ್ಟು ಮಾತ್ರ ಕಿತ್ಕೊಂಡೆ. ಒಂದೇ ಒಂದು ದತ್ತೂರಿ ಹೂವನ್ನ ಕಿತ್ಕೊಂಡಿದ್ದೀನಿ. ನೋಡಿ, ಇದು ನಮ್ಮ ಮನೆಗೆ ಬರೋವಂಥ ದಾರಿ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆನೂ ಇದೆ. ಆ ಹೂಗಳಂತೂ ಎಲ್ಲ ಕಡೆನೂ ಬೆಳೆದಿದೆ. ಆದರೆ ಯಾವ ದೇವ್ರಿಗೂ ಅದನ್ನು ಮುಡಿಸೋದಿಲ್ಲ, ಶಿವನಿಗೆ ಮಾತ್ರನೇ ಮುಡಿಸೋದು. ಯಾರು ಏನು ಬೇಡ ಅಂತ ಹೇಳ್ತಾರೋ ಅದನ್ನೆಲ್ಲ ಶಿವ ಸ್ವೀಕರಿಸ್ತಾನಂತೆ. ನಮ್ಮನ್ನು ಯಾರೇ ಬೇಡ ಅಂದರು ಕೊನೆಗೆ ನೋಡಿ ಸ್ಮಶಾನದಲ್ಲೂ ಕೂಡ ಅಷ್ಟೇ ಅಲ್ವಾ, ಎಲ್ಲರೂ ಬಿಟ್ಟೋದ್ರು ಅಲ್ಲಿ ಶಿವ ಕಾಯ್ಕೊಂಡಿರ್ತಾರೆ. ಎಲ್ರಿಗೂ ಬೇಡವಾದದ್ದನ್ನೆಲ್ಲ ಶಿವ ಸ್ವೀಕರಿಸ್ತಾರಂತೆ. ಹಾಗಾಗಿ ಈ ದತ್ತೂರಿ ಹೂವು, ತುಂಬೆ ಹೂವು ಬೇರೆ ಯಾವುದೇ ಪೂಜೆಗೂ ಉಪಯೋಗಿಸೋದಿಲ್ಲ, ಶಿವನಿಗೆ ಮಾತ್ರ. ನಾನು ಎಷ್ಟೋ ಸಲ ಕೆಂಪು ದಾಸವಾಳ ಹೂವನ್ನ ಪೂಜೆಗೆ ಇಟ್ಟಿರ್ತೀನಿ. ಅದು ನೋಡಿ ಇಲ್ಲಿಂದನೇ ನಾನು ಕಿತ್ಕೊಂಡು ಬರೋದು. ತುಂಬ ದೊಡ್ಡ ಗಿಡ ಆಗಿದೆ. ಬಾ ಬಾ ನೋಡಿ. ತಿರುಬೇರೆ ನೋಡ್ತಾನೆ. ಎತ್ಕೋ ತಗೋ. ಗುಡ್ ಬಾಯ್. ಏನು ಮಾಡೋಣ ಅದಕ್ಕೆ ಮಳೆ ಬಂದರೆ. ಇವತ್ತು ನಾನು ಉಪವಾಸ ಏನು ಮಾಡ್ತಾ ಇಲ್ಲ, ಪೂಜೆ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ನಾನು ದೇವಸ್ಥಾನದಿಂದ ಬಂದು ಒಂದು ಸ್ವಲ್ಪ ಆ ಪಾಟ್ಗಳದೆಲ್ಲ ಕ್ಲೀನ್ ಮಾಡಿ, ಆ ಗಿಡಗಳೆಲ್ಲ ಆರ್ಗನೈಸ್ ಮಾಡಿ ಜೋಡಿಸಿ, ಸಂಜೆ ನಾನು ಪೂಜೆಗೆ ಶುರು ಮಾಡ್ಕೊಳ್ತಾ ಇದ್ದೀನಿ. 5 ಗಂಟೆಗೆ ಶುರು ಮಾಡಿಕೊಂಡೆ. ಪ್ರದೋಷ ಕಾಲದಲ್ಲೂ ಕೂಡ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ನೋಡಿ, ಅಭಿಷೇಕಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು, ಜೇನುತುಪ್ಪ, ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ತುಂಬೆ ಹೂವು, ಬಿಲ್ವಪತ್ರೆ, ದತ್ತೂರಿ ಹೂವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೆಲ್ಲ ಕೇಳ್ತಾ ಇದ್ರಿ ಅಲ್ವಾ, ಈಗ ನಾವು ಪೂಜೆ ಶುರು ಮಾಡ್ತೀವಿ ಅಂದಮೇಲೆ ಹೊರಗಡೆನೂ ದೀಪ ಹಚ್ಬಿಡ್ಬೇಕಾ ಅಥವಾ ಆಮೇಲೆ ಬಂದು ಹಚ್ಬೋದಾ ಅಂತ. ಮೊದಲು ತುಳಸಿ ಗಿಡದ ಹತ್ರ, ಹೊಸ್ಲ ಹತ್ರ ದೀಪ ಹಚ್ಚಬೇಕು. ಆಮೇಲೆ ಮನೆ ಒಳಗಡೆ ಹೋಗಿ ಮನೇಲೂ ಕೂಡ, ದೇವ್ರ ಮನೇಲೂ ಕೂಡ ನೀವು ಪ್ರತಿದಿನ ಹಚ್ಚುವಂಥ ಮಾಮೂಲಿ ದೀಪಗಳು, ಕಾಮಾಕ್ಷಿ ದೀಪ ಎಲ್ಲನೂ ಕೂಡ ಹಚ್ಚಬೇಕು.
ಆರತಿ ಮಾಡುವಂಥ ದೀಪಗಳು ಮಾತ್ರ ಹಾಗೆ ಇಡಬೇಕು. ಅಂದರೆ ಬೆಲ್ಲದ ದೀಪ ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪ, ಅಕ್ಕಿ ಹಿಟ್ಟಿನ ದೀಪ, ತಂಬಿಟ್ಟಿನ ದೀಪ, ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ದೀಪಗಳನ್ನ ಮಾತ್ರ ಹಾಗೆ ಇಡಬೇಕು. ಮಿಕ್ಕಿದೆಲ್ಲ ದೀಪಗಳನ್ನು ಕೂಡ ಹಚ್ಚಬೇಕು. ಮತ್ತು ಕಾಮಾಕ್ಷಿ ದೀಪಕ್ಕೂ ಕೂಡ ಎಣ್ಣೆ ಹಾಕ್ತೀರಾ ತುಪ್ಪ ಹಾಕ್ತೀರಾ ಅಂತ ಕೇಳಿದ್ದೀರಾ. ನಾನು ಮಂಗಳವಾರ, ಶುಕ್ರವಾರ ಅಥವಾ ಬರೀ ಶುಕ್ರವಾರ ಹೀಗೆ ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕೋದು. ಮಿಕ್ಕಿದ ದಿನ ಎಲ್ಲ ಎಣ್ಣೆ ಹಾಕಿನೇ ದೀಪ ಹಚ್ಚೋದು. ಯಾಕಂದರೆ ನಾನು ಪ್ರತಿದಿನ 2 ತುಪ್ಪದ ದೀಪ ಹಚ್ತೀನಿ. ಹಾಗಾಗಿ ಕಾಮಾಕ್ಷಿ ದೀಪಕ್ಕೆ ಶುಕ್ರವಾರ ಮಾತ್ರ ನಾನು ತುಪ್ಪ ಹಾಕಿ ಹಚ್ಚೋದು. ಮಂಗಳವಾರ ಏನಾದರೂ ಷಷ್ಠಿ, ಅಮಾವಾಸ್ಯೆ, ಹುಣ್ಣಿಮೆ ಈ ಥರದ್ದೆಲ್ಲ ಏನಾದರೂ ಇದ್ದರೆ ನಾನು ಮಂಗಳವಾರ ಕೂಡ ತುಪ್ಪ ಹಾಕಿ ದೀಪ ಹಚ್ಚಿರ್ತೀನಿ. ನೋಡಿ, ಈಗ ನಾನು ಈ ರೀತಿ ದೇವ್ರ ಮನೆ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಪಂಚಪಾತ್ರೆಯಲ್ಲಿ ಈ ರೀತಿ ನೀರನ್ನು ಇಟ್ಕೋಬೇಕು. ಪಂಚಪಾತ್ರೆ ಇಲ್ಲ ಅನ್ನೋರು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನ ತೊಗೊಂಡು ಒಂದು ಸ್ಪೂನನ್ನು ಹಾಕ್ಕೊಂಡು ಇದೇ ರೀತಿಯೇ ಮಾಡ್ಕೋಬೇಕು. ಒಂದು ಬೌಲ್ನ ಇಟ್ಕೊಳ್ಳಿ, ಯಾಕಂದರೆ ನಾವು ಅಭಿಷೇಕ ಮಾಡೋ ನೀರು, ಹಾಲು ಏನು ಕೂಡ ಚೆಲ್ಲಬಾರ್ದು ಹೊರಗಡೆಗೆ. ಹಾಗಾಗಿ ಸ್ವಲ್ಪ ಅಗಲವಾಗಿರುವಂಥ ಒಂದು ಬಟ್ಲು, ಬೌಲು ಅಥವಾ ಒಂದು ಪ್ಲೇಟನ್ನು ಇಟ್ಕೊಳ್ಳಿ. ಸ್ಟೀಲನ್ನು ಯೂಸ್ ಮಾಡಬಾರ್ದು. ಆದರೆ ಹಿತ್ತಾಳೆ, ತಾಮ್ರ, ಬೆಳ್ಳಿ ಈ ಥರದನ್ನು ತಗೊಳ್ಳೋ ತನಕ ಬೇಕಾದರೆ ಸ್ಟೀಲ್ ಪ್ಲೇಟ್ಗಳನ್ನ, ಬೌಲ್ಗಳನ್ನ ಯೂಸ್ ಮಾಡ್ಬೋದು. ನಾನು ಕೂಡ ತಗೋಬೇಕು, ಹಾಗಾಗಿ ಸ್ಟೀಲ್ ಪ್ಲೇಟನ್ನೇ ಇಟ್ಟಿದ್ದೀನಿ. ಈಗ ಮೊದಲು ನೀರಿನಿಂದ 3 ಸಲ ಎಲ್ಲ ವಿಗ್ರಹಗಳಿಗೂ ಶುದ್ಧೋದಕ ಸ್ನಾನ ಮಾಡಿಸ್ಬೇಕು. ಮೊದಲು ಗಣಪತಿಯಿಂದನೇ ಶುರು ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ ಅಂತ 3 ಸಲ ಹೇಳಿಕೊಂಡು ಗಣಪತಿಯಿಂದ ಶುರು ಮಾಡಿ ಎಲ್ಲ ವಿಗ್ರಹಗಳಿಗೂ 3 ಸಲ ಮೊದಲು ನೀರನ್ನು ಹಾಕಬೇಕು. ಆ ನಂತರ ಹಾಲನ್ನು ಹಾಕಬೇಕು. ನೀವು ಬರೀ ಹಾಲು ಅಥವಾ ಪಂಚಾಮೃತ ಅಭಿಷೇಕ ನೀವೇನು ರೆಡಿ ಮಾಡ್ಕೊಂಡಿದ್ದೀರೋ ಆ ರೀತಿ ಒಂದಾದಮೇಲೆ ಒಂದು ಎಲ್ಲನೂ ಹಾಕ್ಕೊಂಡು ಅಭಿಷೇಕ ಮಾಡಿ. ಅಭಿಷೇಕ ಮಾಡುವಾಗ ಕೂಡ ಓಂ ನಮಃ ಶಿವಾಯ ಅಂತ ಹೇಳ್ತಾನೇ ಇರಬೇಕು. ಸೋಮವಾರ ಮಾತ್ರ ಶಿವಜಪ ಮಾಡಲೇಬೇಕು. ನಾನಿವತ್ತು ಹಾಲು ಮತ್ತು ಜೇನುತುಪ್ಪ ತೊಗೊಂಡಿದ್ದೀನಿ ಅಭಿಷೇಕಕ್ಕೆ ಅಂತ. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಆಲ್ರೆಡಿ ನಾನು ನೈವೇದ್ಯಕ್ಕೆ ಇಟ್ಟಿದ್ದೆ, ಹಾಗಾಗಿ ಯೂಸ್ ಮಾಡಿರೋದಲ್ವ ಅಂತ ಹೇಳಿ ಹಾಲು ಮತ್ತು ಜೇನುತುಪ್ಪನ ಅಭಿಷೇಕ ಮಾಡಿದ್ದೀನಿ. ಮೊದಲು ನೀರು ಹಾಕಿ ಶುದ್ಧೋದಕ ಸ್ನಾನ ಮಾಡಿಸ್ದೆ, ಆಮೇಲೆ ಹಾಲು ಹಾಕಿದ್ದು, ಆಮೇಲೆ ಜೇನುತುಪ್ಪ ಹಾಕಿದ್ದು, ಮತ್ತು ಕೊನೆಯಲ್ಲಿ ಹಾಲನ್ನು ಹಾಕಿ ಈಗ ಒಂದು ಬಿಲ್ಪತ್ರೆ ದಳ ನೋಡಿ ಅಲ್ಲಿಟ್ಟು ಊದ್ಬತ್ತಿಯನ್ನು ಬೆಳಗ್ತಾ ಇದ್ದೀನಿ. ಈಗ ಮತ್ತೆ ಎಲ್ಲ ವಿಗ್ರಹಗಳ ಮೇಲೂ ಕೂಡ 3 ಸಲ ನೀರನ್ನು ಹಾಕಬೇಕು. ಉದ್ಧರಣೆಯಿಂದ ಅಂದರೆ ಪಂಚಪಾತ್ರೆಯಿಂದ ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಎಲ್ಲ ವಿಗ್ರಹಗಳ ಮೇಲೂ ಕೂಡ 3 ಸಲ ಹಾಕಿ, ಆಮೇಲೆ ಅಲ್ಲಿರೋ ಅಂಥ ವಿಗ್ರಹಗಳನ್ನೆಲ್ಲ ಒಂದು ಬೇರೆ ಬಟ್ಲಲ್ಲಿ ಹಾಕ್ಕೋಬೇಕು. ಮತ್ತು ಆ ಹಾಲನ್ನು ಒಂದು ಗ್ಲಾಸಲ್ಲೋ ಅಥವಾ ಒಂದು ಬಟ್ಲು ನೀವೇನು ಇಟ್ಕೊಂಡಿರ್ತೀರ ಅದರೊಳಗಡೆ ಹಾಕಿ ಮತ್ತೆ ಸಪ್ರೇಟಾಗಿ ಈಗ ವಿಗ್ರಹಗಳನ್ನೆಲ್ಲ ತೊಳಿಬೇಕು. ನೋಡಿ, ಮತ್ತೆ ಬೇರೆ ಬಟ್ಲಲ್ಲಿ ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ಮತ್ತೆ ನೀರೆಲ್ಲ ಹಾಕಬೇಕು. ಅಂದರೆ ಶುದ್ಧೋದಕ ಸ್ನಾನ ಮತ್ತೆ ಮಾಡಬೇಕು. ಆಮೇಲೆ ಇದೇ ಬಟ್ಲಲ್ಲಿ ಸ್ವಲ್ಪ ದೊಡ್ಡದಾಗಿರೋಂಥ ಬಟ್ಲು ಇಟ್ಕೊಂಡ್ರೆ ಮತ್ತೆ ಅದೇ ಬಟ್ಲಲ್ಲೇ ವಿಗ್ರಹಗಳನ್ನೆಲ್ಲ ಚೆನ್ನಾಗಿ ತೊಳೆದು ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೋಬೇಕು. ಯಾವ್ಯಾವ ವಿಗ್ರಹ ನೀವು ಎಲ್ಲಿ ಇಟ್ಕೊಳ್ತೀರೋ, ಯಾವ ರೀತಿ ಜೋಡಿಸ್ಕೊಳ್ತೀರೋ ನಿಮ್ಮ ದೇವ್ರ ಮನೆಯಲ್ಲಿ ಅದೇ ಥರನೇ ಜೋಡಿಸ್ಕೋಬೇಕು. ಈ ವಿಗ್ರಹಗಳನ್ನೆಲ್ಲ ಈಗ ತೊಳೆದಿರುವಂಥ ನೀರನ್ನು ಗಿಡಗಳಿಗೆ ಹಾಕಬೇಕು. ಸ್ವಲ್ಪ ನಿಮ್ಮ ತಲೆ ಮೇಲೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಆ ನೀರನ್ನು ಗಿಡಕ್ಕೆ ಹಾಕ್ಬೋದು. ಈ ಅಭಿಷೇಕ ಮಾಡಿರೋವಂಥ ಹಾಲನ್ನು ಮನೆಯವರೆಲ್ಲರೂ ಕುಡಿಬೇಕು. ಮನೇಲಿ ಏನಾದರೂ ಹಾಲು ಕುಡಿಯೋದಿಲ್ಲ ಅಂತಂದರೆ ನೀವೇ ಕುಡಿಬಹುದು. ಅಥವಾ ಮನೇಲಿ ಯಾರೂ ಹಾಲು ಕುಡಿಯೋದೇ ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸಿ ಗಿಡಗಳಿಗೆ ಹಾಕ್ಬೋದು. ಯಾಕಂದರೆ ಸಕ್ಕರೆ ಇರುತ್ತೆ ಅದರಲ್ಲಿ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸಿ ಗಿಡಗಳಿಗೆ ಹಾಕ್ಬೋದು. ನೋಡಿ, ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ. ಒಂದು ಚಿಕ್ಕ ಪ್ಲೇಟಲ್ಲಿ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದೀನಿ. ಈ ದೊಡ್ಡ ಬೌಲಲ್ಲಿ ವಿಗ್ರಹಗಳನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ನೀರನ್ನು ಗಿಡಗಳಿಗೆ ಹಾಕ್ತೀನಿ. ತುಳಸಿ ಗಿಡಕ್ಕೂ ಕೂಡ ಹಾಕ್ಬೋದು. ತುಂಬಾ ಕೆಲಸ ಇದ್ದಿದ್ದರಿಂದ ನನಗೆ ಗಂಧನ ತೇದು ಹಚ್ಚೋಕ್ಕಾಗಲಿಲ್ಲ. ಹಾಗಾಗಿ ಗಂಧದ ಗಟ್ಟಿ ಇದೆ, ಅದನ್ನೇ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ನೀರಿನಲ್ಲಿ ಕಲಸಿ ಎಲ್ಲ ವಿಗ್ರಹಗಳಿಗೂ ಕೂಡ ಹಚ್ತಾ ಇದ್ದೀನಿ. ಶಿವಲಿಂಗಕ್ಕೆ ವಿಭೂತಿ ಮತ್ತು ಗಂಧ ಹಚ್ಬೋದು. ಎಲ್ಲ ವಿಗ್ರಹಗಳಿಗೂ ಈಗ ಗಂಧ ಹಚ್ಚಿ ಕುಂಕುಮ ಹಚ್ಚಿ ಅದರದ್ದೇ ಜಾಗದಲ್ಲಿ ಇಡ್ತಾ ಇದ್ದೀನಿ.
ತುಂಬ ಜನ ವಿಗ್ರಹಗಳ ಬಗ್ಗೆ ಕೂಡ ಕೇಳ್ತಾ ಇರ್ತೀರಾ. ಈಗ ನಮ್ಮ ಮನೇಲಿ ಹಿತ್ತಾಳೆ ವಿಗ್ರಹ ಇದೆ, ಅದನ್ನೆಲ್ಲ ಬದಲಾಯಿಸಿ ಬೆಳ್ಳಿ ವಿಗ್ರಹ ತೊಗೋಬೇಕು ಅಂತ. ಚೆನ್ನಾಗಿದ್ರೆ ಯಾಕೆ ಬದಲಾಯಿಸಕ್ಕೆ ಹೋಗ್ತೀರಾ? ಹಿತ್ತಾಳೆದಾದ್ರೇನು ಬೆಳ್ಳಿದಾದ್ರೇನು ದೇವರು ದೇವರೇ ಅಲ್ವಾ? ಏನಾದರೂ ಭಿನ್ನ ಆಗಿದ್ರೆ ಅದನ್ನು ಬದಲಾಯಿಸಿ ಹೊಸ ತೊಗೋಬಹುದು. ಆದರೆ ಚೆನ್ನಾಗಿರೋ ವಿಗ್ರಹನ ಹಾಕಿ ಹೊಸ ತೊಗೋಬೇಕು, ಬೆಳ್ಳಿದೇ ತೊಗೋಬೇಕು, ಈ ಥರದ್ದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾನು ಅಷ್ಟೇ, ದೇವ್ರ ಮನೆಯಲ್ಲಿ ಎಲ್ಲಾನು ಬದಲಾಯಿಸಿದ್ರು ವಿಗ್ರಹ ಮತ್ತು ಕಾಮಾಕ್ಷಿ ದೀಪನ ಮಾತ್ರ ಬದಲಾಯಿಸಿಲ್ಲ. ಅದನ್ನು ಹಳೇದೇ ನಾನು ಯೂಸ್ ಮಾಡ್ತಾ ಇರೋದು. ಕಾಮಾಕ್ಷಿ ದೀಪನೂ ಕೂಡ ಹಳೇದೇ, ಮತ್ತು ವಿಗ್ರಹಗಳು ಕೂಡ ಅಷ್ಟೇ. ಈಗ ಈ ಬೆಳ್ಳಿ ಗಣಪತಿ ವಿಗ್ರಹ ಮಾತ್ರ ನಮಗೆ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಗಿಫ್ಟ್ ಬಂದಿದ್ದು. ಮತ್ತು ಒಂದು ಪುಟ್ಟ ಬೆಳ್ಳಿ ಲಕ್ಷ್ಮಿ ಇದೆ, ಅದು ನಮ್ಮ ಅತ್ತೆಯವ್ರಿಗೆ ರಸ್ತೆಯಲ್ಲಿ ಸಿಕ್ಕಿದ್ದಂತೆ. ಅದು ತುಂಬ ವರ್ಷ ಆಯಿತು ನಾನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಪುಟ್ಟ ಸಾಯಿಬಾಬನ ವಿಗ್ರಹ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಇದೇ ಗುರುವಾರದಿಂದ 9 ಗುರುವಾರಗಳ ಸಾಯಿಬಾಬನ ವ್ರತ ಮಾಡ್ತಾಯಿದ್ದೀನಿ. ಆ ಪೂಜೆನೂ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲೇ ಅದು ಒಂದು ಪೂಜಾ ವ್ಲಾಗ್ನ ಮಾಡಿ ನಿಮಗೆ ತೋರಿಸ್ತೀನಿ. ಆಗ ನಿಮಗೆ ಆ ವಿಗ್ರಹ ತೋರಿಸ್ತೀನಿ. ಹೀಗೆ ಯಾರಾದರೂ ಉಡುಗೊರೆಯಾಗಿ ಕೊಟ್ಟರೆ ನಾವು ಅದನ್ನು ಇಟ್ಕೊಂಡು ಯೂಸ್ ಮಾಡ್ಬೋದು. ಚೆನ್ನಾಗಿರೋ ವಿಗ್ರಹಗಳನ್ನು ಏನು ಮಾಡೋದು ಅಂದರೆ ನಿಜವಾಗ್ಲೂ ನನಗೂ ತುಂಬ ಬೇಜಾರಾಗುತ್ತೆ. ಅದನ್ನು ಹಾಕಿ ಹೊಸದು ತೊಗೊಳ್ಳಿ ಅಂತ ಹೇಳೋದಕ್ಕೆ. ಅಭಿಷೇಕ ಆಯಿತು, ದೇವರ ಅಲಂಕಾರನೂ ಆಯಿತು. ಈಗ ನಾನು ಬೆಟ್ಟದ ನೆಲ್ಲಿಕಾಯಿ ದೀಪನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ನೈವೇದ್ಯಕ್ಕೆ ಒಂದು ಪ್ಲೇಟಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು ಇದಿಷ್ಟನ್ನು ಒಂದು ಕಡೆ ಇಟ್ಟಿದ್ದೀನಿ. ಅರ್ಚನೆ ಮಾಡ್ಕೊಳ್ಳೋದಕ್ಕೆ ಬಿಡಿ ಹೂವು ಮತ್ತು ಬಿಲ್ವಪತ್ರೆ, ತುಂಬೆ ಹೂವು ಮತ್ತು ನಾನು ದತ್ತೂರಿ ಹೂವನ್ನ ತೊಗೊಂಡು ಬಂದಿದ್ದೆ. ಎಲ್ಲನೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ. ಈಗ ಹೂವುಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೋತಾ ಇದ್ದೀನಿ. ಪುಟ್ಟ ಶಿವಲಿಂಗ ನಮ್ಮ ಮನೇಲಿರೋದು. ಒಂದೇ ಒಂದು ಹೂವನ್ನ ತೊಗೊಂಡು ಬಂದಿದೆ. ಇದೇ ಮೊದಲನೇ ಸಲ ನಾನು ಈ ಹೂವನ್ನು ಇಟ್ಟು ಪೂಜೆ ಮಾಡ್ತಾ ಇರೋದು. ಇಲ್ಲಿ ನನಗೆ ಸಿಗುತ್ತೆ, ಬಟ್ ನಾವಿದ್ದಂಥ ಹಳೆ ಮನೆ ಹತ್ರ ಇದೆಲ್ಲ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ ಬಿಡಿ. ಮತ್ತು ತುಂಬೆ ಗಿಡನೂ ಅಷ್ಟೇ, ನಾವಾಗಿ ಆ ಗಿಡ ತೊಗೊಂಡು ಬಂದು ಅಥವಾ ಬೀಜ ತೊಗೊಂಡು ಬಂದು ಹಾಕಿ ಬೆಳೆಸ್ಬಾರ್ದಂತೆ. ಅದಾಗದೇ ಗಾಳಿ ಮುಖಾಂತರನೋ ಅಥವಾ ಮಣ್ಣಲ್ಲೋ ಆ ಬೀಜ ಮಿಕ್ಸ್ ಆಗಿ ಗಿಡ ಬರಬೇಕು ಅಂತ ಹೇಳ್ತಾರೆ. ಇದು ಯಾವ ಕಾರಣಕ್ಕೆ ಅಂತ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಕಮೆಂಟ್ ಕೂಡ ಓದ್ತಾರೆ, ಹಾಗಾಗಿ ಅವ್ರಿಗೂ ಕೂಡ ಇದಕ್ಕೆ ಉತ್ತರ ಸಿಗುತ್ತೆ. ಪೂಜೆನ ಪ್ರಾರಂಭ ಮಾಡುವಾಗ ಮೊದಲು ಊದ್ಬತ್ತಿನ ಬೆಳಗಬೇಕು. ಊದ್ಬತ್ತಿ ಬೆಳಗುವಾಗಲೂ ಕೂಡ ನಾವು ಊದ್ಬತ್ತಿ ಜೊತೆಗೆ ಒಂದು ಹೂವನ್ನು ಇಟ್ಕೋಬೇಕು. ಈಗ ನಾನು ಅಷ್ಟೊತ್ತರ ಶುರು ಮಾಡ್ತಾ ಇದ್ದೀನಿ. ನನ್ನ ಹತ್ರ ಈ ರೀತಿ 2 ಬುಕ್ ಇದೆ. ಒಂದು ನಿತ್ಯ ಪ್ರಾರ್ಥನಾ ಸ್ತೋತ್ರ, ಇದರಲ್ಲಿ ಆವತ್ತಿನ ದಿನದ್ದು ಅಂದರೆ ಆಯಾ ದಿನದ ಯಾವ್ಯಾವ ವಾರ ಬರುತ್ತೆ ಆ ದೇವರ ಮಂತ್ರ, ಸ್ತೋತ್ರ, ಅಷ್ಟೋತ್ತರ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಶಿವನ ಸಹಸ್ರನಾಮ ಮತ್ತು ಅಷ್ಟೋತ್ತರ ಇರುವಂಥ ಬುಕ್ಗಳು. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಮತ್ತು ಲಿಂಕ್ ಕಳಿಸಿ ಅಂತ ಕೇಳಬೇಡಿ. ನಾನು ಇದನ್ನೆಲ್ಲ ಅಂಗಡಿನಲ್ಲೇ ಪರ್ಚೇಸ್ ಮಾಡಿದ್ದು. ಬೇರೆ ಬೇರೆ ಕಡೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನೋಡಿ ನಾನು ತೊಗೊಂಡಿದ್ದು. ಏನೇನೋ ಶಾಪಿಂಗ್ ಮಾಡೋ ಬದಲು ಈ ರೀತಿ ನಮ್ಗೆ ಯೂಸ್ ಆಗುವಂಥ ವ್ರತದ್ದು ಪೂಜೆ ಬುಕ್ಗಳನ್ನ ತೊಗೊಳ್ಳೋದು ತುಂಬ ಒಳ್ಳೆಯದಲ್ವಾ? ಈ ಬುಕ್ ಅಂತ ನನಗೆ ತುಂಬಾ ಯೂಸ್ ಆಗ್ತಾ ಇದೆ. ಈಗ ಅದರಲ್ಲೇ ನೋಡಿಕೊಂಡು ಶಿವನ ಅಷ್ಟೋತ್ತರನ ಹೇಳ್ಕೊಳ್ತಾ ಬಿಲ್ವಾರ್ಚನೆಯನ್ನು ಮಾಡ್ತಾಯಿದ್ದೀನಿ. ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭಾವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ಕಾಮಾರಯ ನಮಃ, ಓಂ ಅಂಧಕಾಸುರ ಸೂಧನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಲಲಾಟಾಕ್ಷಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ಭೀಮಾಯ ನಮಃ, ಪರಶುಹಸ್ತಾಯ ನಮಃ, ಓಂ ಮೃಗಪಾಣಯೇ ನಮಃ, ಓಂ ಜಟಾಧರಾಯ ನಮಃ, ಕೈಲಾಸವಾಸಿನೇ ನಮಃ, ಓಂ ಕವಚಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ವೃಷಾಂಕಾಯ ನಮಃ, ಓಂ ವೃಷಭರೂಢಾಯ ನಮಃ, ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಮಯಾಯ ನಮಃ, ಓಂ ತ್ರೈಮೂರ್ತಯೇ ನಮಃ, ಓಂ ಅನೀಶ್ವರಾಯ ನಮಃ, ಓಂ ದುರ್ದರ್ಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಘಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭರ್ಗಾಯ ನಮಃ, ಓಂ ಗಿರಿಧನ್ವಿನೇ ನಮಃ, ಓಂ ಗಿರಿಪ್ರಿಯಾಯ ನಮಃ, ಓಂ ಕೃತ್ತಿಪಾಸಸೇ ನಮಃ, ಓಂ ಪುರಾರತಯೇ ನಮಃ. ಅಷ್ಟೊತ್ತರ ಆದಮೇಲೆ ಗಂಟೆಯನ್ನು ಬಾರಿಸ್ತಾ ಮತ್ತೆ ಇನ್ನೊಂದ್ಸಲ ಊದ್ಬತ್ತಿಯನ್ನು ಬೆಳಗಬೇಕು. ಆ ಹೂವನ್ನು ಊದ್ಬತ್ತಿಗೆ ಸುತ್ತಿ ದೇವರ ಹತ್ರ ಹಾಕಬೇಕು. ಆಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು. ನೋಡಿ, ನಾನೀಗ ಬಾಳೆಹಣ್ಣ ತುದಿಯನ್ನು ಯಾವ ರೀತಿ ಮುರಿದೆ ಅಂತ ಗಮನಿಸಿದ್ರಿ ಅಲ್ವಾ? ಉದ್ದರಣೆಯಿಂದ ಬಾಳೆಹಣ್ಣು ತುದಿನ ಮುರಿಬೇಕು ಅಥವಾ ಸ್ಪೂನಿಂದ ಮುರಿಬೇಕು. ನಮ್ಮ ಉಗುರನ್ನ ತಾಕಿ ಮುರಿಬಾರ್ದು. ಮತ್ತು ಉದ್ದರಣೆಯಿಂದ ನೀರು ತೊಗೊಂಡು 3 ಸಲ ಸುತ್ತಿ ಕೆಳಗಡೆ ಹಾಕಿ ಎರಡೂ ಕೈಯಿಂದ ನೈವೇದ್ಯಂ ಸಮರ್ಪಯಾಮಿ ಅಂತ 3 ಸಲ ಹೇಳಬೇಕು.
ಈಗ ನಾವು ಆರತಿ ಮಾಡೋದಕ್ಕೆ ಏನು ತುಪ್ಪದ ದೀಪಗಳನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಬೆಟ್ಟದ ನೆಲ್ಲಿಕಾಯಿ ದೀಪ ಅಥವಾ ಬೆಲ್ಲದ ದೀಪ, ನೀವು ಯಾವ ದೀಪಕ್ಕೆ ರೆಡಿ ಮಾಡಿಟ್ಟಿರ್ತೀರೋ ಆ ದೀಪನ ಹಚ್ಕೋಬೇಕು. ಊದುಬತ್ತಿಯಿಂದ ಆ ದೀಪಗಳನ್ನು ಹಚ್ಚಬೇಕು. ಇಲ್ಲ ಅಂದರೆ ಏಕಾರತಿಯಿಂದ ಹಚ್ಚಬೇಕು. ಅಂದರೆ ಬೇರೆ ಇನ್ನೊಂದು ಆರತಿನಲ್ಲಿ ತುಪ್ಪದ ಬತ್ತಿನ ಇಟ್ಕೊಂಡು ಅದರಿಂದ ಕೂಡ ಹಚ್ಬೋದು. ಇಲ್ಲ ಅಂದರೆ ಈ ರೀತಿ ಊದುಬತ್ತಿಯಿಂದ ಕೂಡ ಹಚ್ಬೋದು. ನಾನು ಇದಕ್ಕೆ ಸರಿ ಹೊಂದುವಂಥ ಚಿಕ್ಕ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಆ ಪ್ಲೇಟಲ್ಲೇ 2 ನೆಲ್ಲಿಕಾಯಿ ದೀಪನ ಇಟ್ಟು ಈಗ ದೀಪ ಹಚ್ಚಿ ಅದನ್ನು ಕೈಯಲ್ಲಿ ಎತ್ಕೊಂಡು ಆರತಿ ಮಾಡ್ಬೋದು. ಮೊದಲು ಗಣೇಶನಿಗೆ ಮತ್ತು ಶಿವನಿಗೆ ಆರತಿನ ಮಾಡಿ ಆಮೇಲೆ ಎದ್ದು ನಿಂತ್ಕೊಂಡು ಎಲ್ಲ ದೇವರುಗಳಿಗೂ ಆರತಿ ಮಾಡ್ತೀನಿ. ಮತ್ತು ಹೊರಗಡೆ ಹೊಸ್ಲಿಗೆ, ಮೇನ್ ಡೋರ್ಗೆ ಮತ್ತು ತುಳಸಿ ಗಿಡಕ್ಕೆ ಎಲ್ಲದಕ್ಕೂ ಕೂಡ ಆರತಿ ಮಾಡಿ ತೊಗೊಂಡು ಬಂದು ಒಳಗಡೆ ಇಡ್ತೀನಿ. ಈಗ ಹೊರಗಡೆಯಿಂದನೂ ಕೂಡ ಆರತಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ತಂದ ಮೇಲೆ ಒಂದು ಸಲ ಹೂವನ್ನು ಸುತ್ತಿ ದೇವರ ಹತ್ರ ಹಾಕಿ ಆಮೇಲೆ ಆರತಿನ ಇಡಬೇಕು. ಮತ್ತು ನಾವು ಕೂಡ ಅದಕ್ಕೆ ನಮಸ್ಕಾರ ಮಾಡ್ಕೋಬೇಕು. ಈಗ ಕೊನೆಯಲ್ಲಿ ಮಹಾಮಂಗಳಾರತಿ ಮಾಡಬೇಕು. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಇದನ್ನು ಮಂಗಳಾರತಿ ಮಾಡುವಾಗ 3 ಸಲ ಹೇಳ್ಕೋಬೇಕು. ದೇವ್ರ ಮನೆ ಒಳಗಡೆ ಮತ್ತು ಹೊರಗಡೆ ಎಲ್ಲ ನಾವು ಏನು ಆರತಿ ಮಾಡ್ತೀವಲ್ಲ ಆ ಮಂಗಳಾರತಿ, ಆಗ 3 ಸಲ ಇದನ್ನು ಹೇಳ್ಕೋಬೇಕು. ಆನಂತರ ನೋಡಿ, ಕರ್ಪೂರದ ಆರತಿನ ಎಡಗೈಲಿ ಇಟ್ಕೊಂಡು ಮೊದಲು ಹೂವನ್ನು ಸುತ್ತಿ ದೇವ್ರ ಹತ್ರ ಹಾಕಬೇಕು. ಆಮೇಲೆ ಮತ್ತೆ ಉದ್ಧರಣೆಯಿಂದ ನೀರು ತೊಗೊಂಡು 3 ಸಲ ಸುತ್ತಿ ಕೆಳಗಡೆ ಹಾಕಬೇಕು. ಆಮೇಲೆ ನಾವು ಮಂಗಳಾರತಿ ತೊಗೊಂಡು ಮನೆಯವರೆಲ್ಲರಿಗೂ ಕೂಡ ಕೊಡಬೇಕು. ಇಲ್ಲಿಗೆ ಪೂಜೆ ಸಂಪೂರ್ಣವಾಗಿ ಮುಗ್ದಿರುತ್ತೆ. ಕೊನೆಯಲ್ಲಿ ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಒಂದು 2 ನಿಮಿಷ ಸ್ಮರಣೆ ಮಾಡ್ಕೋಬೇಕು ದೇವರನ್ನು. ಮತ್ತು ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆನ ಇಟ್ಕೊಂಡು 3 ಅಥವಾ 5 ಪ್ರದಕ್ಷಿಣೆಯನ್ನು ಹಾಕಬೇಕು. ಆಮೇಲೆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವತ್ತು ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ, ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ, ಸಮಾಧಾನ ಆಗಿದೆ, ತುಂಬ ಸಂತೋಷ ಆಯಿತು, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಬೇಕು. ಆಮೇಲೆ ದೇವ್ರ ಹತ್ರ ಕ್ಷಮೆ ಕೇಳಬೇಕು. ಯಾಕೆಂದರೆ ಈಗ ಮಾಡಿರೋವಂಥ ಪೂಜೆಯಲ್ಲಿ ಏನಾದರೂ ತಪ್ಪುಗಳು ಮಾಡಿರ್ತೀವಿ, ಮಂತ್ರ ಹೇಳುವಾಗ ಏನಾದರೂ ತಪ್ಪಾಗಿ ಉಚ್ಚಾರಣೆ ಮಾಡಿರ್ತೀವಿ, ಅದಕ್ಕೆ ಒಂದು ಕ್ಷಮಾಪಣಾ ಮಂತ್ರನ ಹೇಳ್ಕೋಬೇಕು. ಆಮೇಲೆ ಹೊರಗಡೆ ಹೋಗಿ 1 ನಿಮಿಷ ಕೂತ್ಕೊಳ್ಳಿ, ಸಮಾಧಾನವಾಗಿ ಕೂತ್ಕೊಳ್ಳಿ. ಪೂಜೆ ಎಲ್ಲ ಹೇಗೆ ಮಾಡಿದ್ದೀರಾ ಅದನ್ನು ಮನಸ್ಸಲ್ಲಿ ಹಾಗೆ ನೆನಪು ಮಾಡ್ಕೊಳ್ಳಿ. ಅಷ್ಟರಲ್ಲಿ ಮಂಗಳಾರತಿ ಕೂಡ ಪೂರ್ತಿಯಾಗಿ ಉರಿದು ಅದು ಶಾಂತವಾಗಿರುತ್ತೆ. ಮತ್ತು ನೀವೇನು ದೀಪಗಳು ಹಚ್ಚಿರ್ತೀರಲ್ಲ ಆರತಿ ಮಾಡೋದಕ್ಕೆ, ಅದು ಕೂಡ ಎಲ್ಲನೂ ಉರಿದು ಶಾಂತವಾಗಿರುತ್ತೆ. ಆಮೇಲೆ ನೀವೇನು ನೈವೇದ್ಯ ಇಟ್ಟಿರ್ತೀರೋ ಅದನ್ನು ಎತ್ಕೋಬೋದು. ಹಣ್ಣು, ಹಾಲು, ಸಿಹಿ ತಿಂಡಿ ಏನಾದರೂ ನೀವು ನೈವೇದ್ಯ ಮಾಡಿಟ್ಟಿದ್ರೆ ಅದನ್ನೆಲ್ಲ ಎತ್ಕೊಂಡು ಮನೆಯವರೆಲ್ಲರೂ ಪ್ರಸಾದ ತೊಗೋಬೋದು. ಆಮೇಲೆ ದೇವರ ಮನೆ ಬಾಗಿಲನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ತೀರಾ ಪೂರ್ತಿ ಕ್ಲೋಸ್ ಮಾಡಬಾರ್ದು, ಸ್ವಲ್ಪ ಗ್ಯಾಪ್ ಬಿಟ್ಟು ಮುಂದಕ್ಕೆ ಹಾಕೋಬೋದು. ಇದಿಷ್ಟು ನಮ್ಮ ಮನೆಯ ಕಾರ್ತಿಕ ಸೋಮವಾರದ ಪೂಜೆಯಾಗಿತ್ತು. ಕಾರ್ತಿಕ ಸೋಮವಾರದಲ್ಲಿ ಮಾತ್ರ ಅಂತಲ್ಲ, ಪ್ರತಿ ಸೋಮವಾರ ಇದೇ ರೀತಿ ಮಾಡೋದು. ಆದರೆ ದೀಪಾರಾಧನೆ ಏನು ಮಾಡ್ತಾ ಇರಲಿಲ್ಲ, ನಾರ್ಮಲಾಗಿ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ. ಒಂದೊಂದು ಸಲ ಹಾಲಿನ ಅಭಿಷೇಕ ಮಾಡ್ತೀನಿ, ಇಲ್ಲಾಂದರೆ ಬರೀ ನೀರಿದ್ದರೆ ನೀರಿಗೆ ಒಂದು ಸ್ವಲ್ಪ ವಿಭೂತಿನೋ ಗಂಧನೋ ಮಿಕ್ಸ್ ಮಾಡಿ ಅಭಿಷೇಕ ಮಾಡ್ತೀನಿ. ಆದರೂ ಈ ರೀತಿ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ. ಯಾಕಂದರೆ ವಿಡಿಯೋ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೊಂದು ಸರಿ ಬರೋದಿಲ್ಲ, ನನಗಿಷ್ಟನೂ ಆಗಲಿಲ್ಲ. ಯಾಕಂದರೆ ನಮ್ಮ ಗಮನ ಎಲ್ಲ ಫೋನ್ ಮೇಲೆ ಇರುತ್ತೆ. ವಿಡಿಯೋ ಆಗ್ತಾ ಇದೆಯಾ ಇಲ್ವಾ, ಫೋನ್ ಏನಾದರೂ ಪಾಸ್ ಆಗಿಬಿಟ್ಟಿದೆಯಾ, ಈ ಥರದ್ದೇ ಇರುತ್ತೆ. ಭಕ್ತಿಯಿಂದ ಪೂಜೆ ಮಾಡೋದಕ್ಕಾಗಲ್ಲ. ಆದರೂ ಇವತ್ತಿನ ಪೂಜೆನ ನನ್ನ ಎಲ್ಲ ವ್ಯೂವರ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನೀವು ತುಂಬ ದಿನದಿಂದ ಕೇಳ್ತಾ ಇದ್ರಿ, ಪೂಜೆ ಮಾಡಿ ತೋರಿಸಿ ನೀವು ಹೇಗೆ ಮಾಡ್ತೀರಾ ಅಂತ. ಇವತ್ತು ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?